ಮಣ್ಣೊಬ್ರು ಯಾರು ಹೇಳಾಕತ್ತಿದ್ರು ಅವರು, ಒಬ್ಬಾಕಿ ಅಜ್ಜಿ ಹೊರಗಡೆ ಒಂದು ಹೆಣ್ಣು ಮಗಳನ್ನು ಕರ್ಕೊಂಡು ಕಟ್ಟಿ ಮೇಲೆ ಕುತ್ಕೊಂಡು ಆಟ ಆಡ್ಸಕತ್ತಿದ್ಲಂತ. ಹೆಂಗ? ಬಾರ ಬಾರ ಡಿಗ್ರಿ, ಬಾರ ಬಾರ ಡಿಗ್ರಿ. ಇವ ನೀವು ಆಟ ಆಡ್ಸಿರಲ್ರಿ ಮೊಮ್ಮಕ್ಕಳು? ನೀವ್ ಹೆಂಗ ಆಟ ಆಡ್ಸಿರಿ? ಬಾರ ಬಾರ ನಾಯಿ, ಬಾರ ಬಾರ ಗುಬ್ಬಿ, ಹಿಂಗ ಆಟ ಆಡ್ಸಿರಿ. ಆದ್ರೆ ಈ ಅಜ್ಜಿ ಹೆಂಗ ಆಟ ಆಡ್ಸಕ ತಗೊಳಗುತ್ತನ್ರಿ? ಬಾರ ಬಾರ ಡಿಗ್ರಿ, ಬಾರ ಬಾರ ಡಿಗ್ರಿ. ಹಿಂಗ ಯಾವಾಗ ಕಾಲೇಜ್ ಹುಡುಗ ಹೋಗುವಾಗ ಈ ಮುದುಕಿ ಬಾರ ಬಾರ ಡಿಗ್ರಿ, ಬಾರ ಬಾರ ಡಿಗ್ರಿ. ಯಾವಾಗ ಹಿಂಗ ಆಟ ಆಡಿಸೋದನ್ನ ಒಂದು ಹುಡುಗ ನೋಡಿದ, ಹುಡುಗ ನೋಡಿ ಆ ಅಜ್ಜಿ ಕಡೆ ನೋಡಿದ. ಯವ್ವ, ನಾನು ನೋಡಿನಿ ಬಹಳಷ್ಟು ಕಡೆ ಬಾರ ಬಾರ ನಾಯಿ, ಬಾರ ಬಾರ ಗುಬ್ಬಿ ಆಟ ಆಡಿಸೋದನ್ನ ನೋಡಿನಿ, ನೀ ಏನಿದು ಬಾರ ಬಾರ ಡಿಗ್ರಿ ಅಂತ ಆಟ ಆಡ್ಸಕತ್ತಿಯಲ್ಲ ಅಂತ ತಿಳ್ಕೊಂಡು ಕೇಳಿದ್ರೆ ಆಕೆ ಅಜ್ಜಿ ಹೇಳ್ತಾಳ, ಇದರಿಂದ ಒಂದು ದೊಡ್ಡ ಕತಿ ಐತಿಯಪ್ಪ ಅಂದ್ಲು. ಆ ದೊಡ್ಡ ಕತಿ ಸಣ್ಣದ ಮಾಡಿ ಹೇಳುವಾಗ ಕೇಳ್ತಾನ ನಾನು ಅಂದವು. ಅವಾಗ ಹೇಳಕತ್ತಿದ್ಲಿಕ್ಕೆ ಏನಂತ? ಏನಿಲ್ಲಪ್ಪ, ಈಕಿ ಅವ್ವ ಡಿಗ್ರಿ ಮಾಡ್ತಾನಂತ ತಿಳ್ಕೊಂಡು ದೊಡ್ಡ ಸಿಟಿಯಾಗ ಡಿಗ್ರಿ ಮಾಡಕ್ ಹೋಗಿದ್ಲು. ಅಂದ್ರ ಆ ಹುಡುಗಿ ಅಪ್ಪ ಹೋಗಿ ಕಾಲೇಜ್ ಇಟ್ಟು ಬಂದ. ಒಂದು ವರ್ಷ ಕಾಲೇಜ್ ಹೋದ್ಲು, ಹಾಸ್ಟೆಲ್ಕಿದ್ಲು. ಮುಂದೆ 2ನೇ ವರ್ಷಕ್ಕೆ ಮನೆಗೆ ಬಂದು ಹೋಗಿ 4 ತಿಂಗಳಿಗೆ ಪತ್ರ ಹಾಕಿದ್ಲು, ನನಗೀಗ 3 ತಿಂಗಳು ಅಂತ. ಅವ ಅಪ್ಪ ತಿಳ್ಕೊಂಡ, ಮಣಿಯಿಂದ ಹೋಗಿ ಈಗ ಹಾಸ್ಟೆಲ್ಗೆ ಹೋಗ್ಯಾಳ, 3 ತಿಂಗಳಿಗೆ ತಿರ್ಬೇಕಂತ ಅವ ತಿಳ್ಕೊಂಡಿದ್ದ. ಅಲ್ಲಿ ಆಗಿದ್ದ ಘಟನೆ ಬೇರೆ ಆಗಿತ್ತು. ಯಾವಾಗ ಆಗಿತ್ತಲ್ಲ, ಮತ್ತ ಹೊಳೆ 5ನೇ ತಿಂಗಳಿಗೆ ಒಂದು ಲೆಟರ್ ಬಂತು ನೋಡ್ರಿ. 5 ತಿಂಗಳು 6 ತಿಂಗಳು ಹಿಂಗೆ ಯಾಕೋ ಡೌಟ್ ಬಂದ ಮೇಲೆ ಹೋಗಿ ನೋಡ್ತಾನ, ಅಲ್ಲಿ ನಡಿಬಾರ್ದ ಘಟನೆ ಬೇರೆ ಆಗಿಬಿಟ್ಟಿತ್ತು. ಅದಕ್ಕೆ ಹೇಳ್ತಾನ ಒಬ್ಬ, ಅವಾಗೆಲ್ಲ ಮದುವೆ ಆಗಬೇಕಾದ್ರೆ ಹಿರಿಯರು ಕೂಡಿ ನೋಡಿ ಬರ್ಬೇಕಾದ್ರೆ 6 ತಿಂಗಳು ನೋಡಿ ಬಂದ ಮೇಲೆ ಮದುವೆ ಆಗ್ಬೇಕಾದ್ರೆ 1 ವರ್ಷ. ಈಗ ರಸ್ತೆಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 3 ಮಕ್ಕಳು. ಎಷ್ಟು ಫಾಸ್ಟ್ ಆಯ್ತು ನೋಡ್ರಿ. ಈಗ ರಸ್ತೆಯಲ್ಲಿ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 3 ಮಕ್ಕಳು. ಮದುವೆ ಆಗುತ್ತಡ ಇಲ್ಲ, ಮಕ್ಕಳಾಗುತ್ತಡ ಇಲ್ಲ. ಯಾವಾಗ ಹೋಗಿ ನೋಡೋದು ಬರ ತಕ್ಷಣದೊಳಗ ಅಲ್ಲಿ ಏನ್ ನಡಿಬಾರ್ದು ನಡೆದು ಬಿಟ್ಟಿತ್ತಲ್ಲ, ಅವಾಗ ಆ ಹುಡುಗನ ಕರ್ಕೊಂಡು ಬಂದು ಮದುವೆ ಮಾಡಿದ್ರು. ಮದುವೆ ಮಾಡಿದ ಮೇಲೆ ಆಕೆ ಹೇಳ್ತಾಳ, ಯಪ್ಪ ಆ ಡಿಗ್ರಿ ಮಾಡ್ಕೊಂಡು ಬರಾಕ ಈ ಡಿಗ್ರಿ ತಗೊಂಡು ಬಂದಾಳ, ಅದಕ್ಕ ಬಾರ ಬಾರ ಡಿಗ್ರಿ, ಬಾರ ಬಾರ ಡಿಗ್ರಿ. ಇತ್ತೀಚಿನ ದಿನಮಾನದೊಳಗೆ ನಾವೆಲ್ಲ ನೋಡಾಕತ್ತೀವಿ. ಅದಕ್ಕೆ ನಮ್ಮ ಹಿರಿಯರು ಹೇಳಾಕತ್ತಿದ್ರು, ಯಾರು ನಮ್ಮ ಧರ್ಮಗಳನ್ನು ರಕ್ಷಣೆಯನ್ನು ಮಾಡ್ತೀರಿ ಅವ್ರ ಧರ್ಮ ರಕ್ಷಣೆ ಮಾಡ್ತದಂತ. ಅದಕ್ಕೆ ಅಜ್ಜವರು ಪ್ರತಿ ವರ್ಷ ನಿಮಗೆಲ್ಲ ಇಲ್ಲಿ ಸಹಜ ಶಿವಯೋಗ ಅಂತ ಕಾರ್ಯಕ್ರಮ ಮಾಡಾಕತ್ತಾರ. ಎಷ್ಟು ಮಂದಿ ಕಾರ್ಯಕ್ರಮದೊಳಗೆ ಮನೆಯೊಳಗಿರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳು ಎಷ್ಟು ಮಂದಿ ಪಾಲ್ಗೊಳ್ತಾರೆ? ನೀವು ವಿಚಾರ ಮಾಡ್ಬೇಕು, ನಿಮ್ಮ ಮನೆಯೊಳಗೆ ಹೆಂಗೆ ನಡೆದದ ಅಂತ. ಸಹಜ ಶಿವಯೋಗದೊಳಗೆ ವಯಸ್ಸಾದವ್ರಿಗಿಂತ ವಯಸ್ಸು ಇದ್ದವ್ರಿಗೆ ಲಿಂಗ ಕೊಟ್ಟು ಅವ್ರಿಗೆ ಸಹಜ ಶಿವಯೋಗದೊಳಗೆ ಪಾಲ್ಗೊಳ್ಳಕ್ಕೆ ಪ್ರಯತ್ನ ಮಾಡಿಸ್ಬೇಕು. ನೀವು ಹೇಳಿದ್ರ ಅತಿಶಯೋಕ್ತಿ ಅನಿಸ್ತದ. ಪಕ್ಕದ ಮುಸ್ಲಿಂ ಧರ್ಮದವ್ರನ್ನ ನೋಡ್ರಿ, ಸಣ್ಣ ಸಣ್ಣ ಮಕ್ಕಳು ಇರ್ತಾವ, ಆಗ್ಲೇ ಅವ್ರ ಮೇಲೆ ತಲೆ ಮೇಲೆ ಟೊಪಿಗೆ ಹಾಕಿಸ್ತಾರ. ಹೆಣ್ಣು ಮಕ್ಕಳಾಗಿದ್ರೆ ಅವ್ರಿಗೆ ಬುರ್ಕ ಹಾಕಿಸ್ತಾರ. ನಮ್ಮ ಧರ್ಮ ಆಚರಣೆ ಏನ್ ಮಾಡಾಕತ್ತೀವಿ ನಾವು? ಕೊಳ್ಳಾಗ ಲಿಂಗ ಕಟ್ಟಿದ್ರೆ ಅವ್ರ ಲಿಂಗ ನಡ್ತದ. ಅದ ಕೊಳ್ಳಾಗ ಅದ್ರ ತೂಕ ಬಂಗಾರ ಹಾಕಿದ್ರ ಬಂಗಾರ ನಡುವುದಿಲ್ಲಪ್ಪ. ಮನಿ ಒಳಗೆ ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಣು ಮಗಳು ಇದ್ಲು ಅಂದ್ರೆ ಹೆಣ್ಣು ಮಕ್ಕಳಿಗೆ ನಮ್ಮ ಧರ್ಮದ ಪ್ರಕಾರ ಅವ್ರಿಗೆ ಲಿಂಗ ಕಟ್ರಿ. ಲಿಂಗವನ್ನು ಪ್ರತಿನಿತ್ಯನು ನೀವು ಹಿರಿಯರಾಗಿರ್ತಕ್ಕಂಥವ್ರು ನೀವು ಪೂಜೆ ಮಾಡಾಕತ್ತಿದ, ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಪೂಜೆ ಮಾಡ್ತಾವ ಅಂದ್ರೆ ನಮ್ಮ ಧರ್ಮ ಉರಿಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಹೆಚ್ಚಾಗಿ ಹೆಣ್ಣು ಮಕ್ಕಳಿಗೆ ನಮ್ಮ ಧರ್ಮದೊಳಗೆ ಹೆಣ್ಣು ಮಕ್ಕಳ ಮನಸ್ಥಿತಿ ಕೆಡಬಾರ್ದಾಗಿತ್ತು ಅಂದ್ರೆ ನಾವು ಧರ್ಮವನ್ನು ರಕ್ಷಣೆ ಮಾಡಿದಾಗ ಮಾತ್ರ ಅವ್ರ ಧರ್ಮ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರವಾಗಿ ಹೆಚ್ಚಾಗಿ ಹೇಳ್ತಿರ್ತಾರೆ ನೋಡ್ರಿ. ಅದಕ್ಕೆ ಹೆಣ್ಮಕ್ಕಳನ್ನು ಕುರಿತು ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಮನಸ್ಸು ಎಷ್ಟು ಚಂಚಲಾಗ್ತದ ಅಂತಂದ್ರೆ, ಒಂದು ಕ್ಷಣ ನೀ ಏನಾದ್ರೂ ದಾರಿ ಒಳಗೆ ಹೋಗಿದ್ದಿ ಅಂತಂದ್ರೆ ಹೋಗುವಾಗ ಬಾವಿ ಒಳಗೆ ಜಾರಿ ಬಿದ್ದು ನಿನ್ನ ಪ್ರಾಣ ಒಮ್ಮೆ ಕಳಗೆ ಹೋಗಿ ಬಿಡ್ತು ಅಂದ್ರೆ ಬಹಳ ಚಲೋ. ಆದ್ರ ಪ್ರಾಣ ಹೋಗು ಜಾಗದೊಳಗೆ ನಿನ್ನ ಮನಸ್ಸು ಜಾರಬಾರದ ಜಾಗದೊಳಗೆ ಜಾರಿತು ಅಂತಂದ್ರೆ ಜೀವನ ಪರ್ಯಂತ ವನವಾಸ ಅನುಭವಿಸಬೇಕಾಗ್ತದ. ಅದಕ್ಕೊಂದು ಪದ್ಯ ಹೇಳ್ತಾರೆ ಕೇಳ್ರಿ. ಊರ ಮುಂದಿನ ಬಾವಿ ಯಾರ ತೋಡಿದರೇನ, ಕಾಲು ಜಾರಿದರ ಕೈಲಾಸ, ನಾರಿಯ ಮನವ ಜಾರಿದರ ವನವಾಸ. ಈಗಂತೂ ನೋಡೋ ಅವಶ್ಯಕತೆ ಇಲ್ಲ ಬಿಡ್ರಿ. ಏನಾದ್ರೆ 4 ಸೀಟಿ ಹೊಡೆದ್ ಬಿಟ್ರೆ ಮುಗದ ಹೋಗ್ತದ. ಹಣ್ಣು ಕುದ್ದೈತಿಲ್ ನೋಡ್ಬೇಕಾದ್ರೆ ಒಂದು ಅಗಳು ಚೆಕ್ ಮಾಡ್ತಿರೋ, ಎಲ್ಲ ಅಗಳು ಚೆಕ್ ಮಾಡ್ತೀರ? ಒಂದಾಗಳಲ್ಲ. ಹಂಗೆ ನೀವು ಎಲ್ಲರೂ ತಿಳ್ಕೊಂಡ್ರೆ ಅಂತ ತಿಳ್ಕೊಂಡೀನಿ. ನಿನ್ನಿನ ದಿವಸ
ಯತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ. ಯಾವ ಊರಿನೊಳಗೆ ಯಾವ ಮನೆ ಒಳಗೆ ಹೆಣ್ಣು ಮಕ್ಕಳನ್ನು ಪೂಜ್ಯ ಭಾವನೆಯಿಂದ ಕಾಣ್ತಾರೆ, ಆ ಮನೆ ಅವರು ಸದಾವಕಾಲ ಶಾಂತಿ ನೆಮ್ಮದಿಯಿಂದ ಇರ್ತದ ಅಂತ ಹೇಳ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಮಾತ್ರ ಉಡಿ ತುಂಬುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾವ ಕಾರಣಕ್ಕೆ? ಆ ತಾಯಿ ಮುತ್ತು ಐದು ಮುತ್ತೈದೆಗಳನ್ನು ತನ್ನಲ್ಲಿ ಧರಿಸಿಕೊಂಡಿರುವ ಕಾರಣಕ್ಕೆ ಮುತ್ತೈದೆ ಅಂತ ಕರೀತಾರೆ. ಮದುವೆ ಆಗೋದಕ್ಕಿಂತ ಪೂರ್ವದೊಳಗೆ ಬಾಲ್ಯದಿಂದಲೂ ಸಹಿತ 2 ರತ್ನಗಳನ್ನು ಹಾಕಿರ್ತಾರೆ. ಒಂದು ಮೂಗನತ್ತು, ಇನ್ನೊಂದು ಕೈಯಲ್ಲಿರ್ತಕ್ಕಂಥ ಬಳೆಗಳು, ಮತ್ತೊಂದು ಹಣಿಯಲ್ಲಿರುವಂಥ ಕುಂಕುಮ ಅಂತ 3 ರತ್ನಗಳ ಬಗ್ಗೆ ನಿನ್ನೆ ದಿವಸ ತಾವೆಲ್ಲ ತಿಳ್ಕೊಂಡಿದ್ರಿ. ಅದರಲ್ಲಿ ವಿಶೇಷವಾಗಿ ಕುಂಕುಮ ಮತ್ತು ಹಸಿರು ಬಳೆಗಳ ಬಗ್ಗೆ ಅಷ್ಟೇ ಹೇಳಿದ್ದೆ. ಇವತ್ತು 3ನೇದಾಗಿ ಹೇಳ್ತಾನೆ ಅಂತ ಹೇಳಿದ್ದೆ. 3ನೇ ರತ್ನ ಯಾವುದು ಅಂತಂದ್ರೆ ಮೂಗಲ್ಲಿರ್ತಕ್ಕಂಥ ಮೂಗನತ್ತು. ಹೌದಿಲ್ರಿ? ವಿಶೇಷವಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಸಹಿತ ಮೂಗನತ್ತನ್ನು ಹಾಕ್ತಾರೆ, ಗಂಡು ಮಕ್ಕಳಿಗೆ ಹಾಕುವುದಿಲ್ಲ. ಮತ್ತು ನಿಮ್ಮೂರ ಯಾರ್ಯಾರು ಹಾಕಿರೇನ್ರಿ? ಆದರೆ ಹುಟ್ಟಿರ್ತಕ್ಕಂಥ ಹೆಣ್ಣರಾಗಿರ್ಲಿ ಗಂಡರಾಗಿರ್ಲಿ, ನಮ್ಮ ಸನಾತನ ಪರಂಪರೆಯಲ್ಲಿ ಹೆಣ್ಣು ಮಕ್ಕಳಿಗೂ ಕಿವಿ ಚುಚ್ತಾರೆ, ಗಂಡು ಮಕ್ಕಳಿಗೂ ಕಿವಿ ಚುಚ್ತಾರೆ. ಹೌದಿಲ್ರಿ? ಹೆಣ್ಣು ಮಕ್ಕಳಿಗೂ ಚುಚ್ತಾರ, ಗಂಡು ಮಕ್ಕಳಿಗೂ ಚುಚ್ತಾರ. ಯಾಕೆ ಚುಚ್ತಾರ? ಯಾಕೆವ ಏನೋಯಪ್ಪ ಹಿಂದೆ ಚುಚ್ಚುಕೋತ ಬಂದಾರ, ನಾವು ಹಂಗ ಚುಚ್ಚುಕೋತನ ಹೊಂಟಿ. ನೀವು ಏನೋ ಪ್ರಶ್ನೆ ಕೇಳ್ರಿ ಬರ್ರಿ, ಇದ ಉತ್ತರ ಬರ್ತದೆ ನಿಮ್ಮ ಬಾಯಿಂದ. ನೀವು ಕೇಳ್ಬೇಕಲ್ಲ ಹಿರಿಯರನ್ನ, ಯಾಕೆ ಈ ಪರಂಪರೆಗಳನ್ನು ಮಾಡ್ಕೊಂಡು ಬಂದ್ರು? ನಮ್ಮ ಪರಂಪರೆಯಲ್ಲಿ ಏನಾದರೂ ಮಾಡಬೇಕಾಗಿತ್ತು, ಯಾವುದೇ ತನ್ನದೇ ಆಗಿರ್ತಕ್ಕಂಥ ಒಂದು ಹಿನ್ನೆಲೆ ಇಲ್ಲಾರ್ದ ಯಾವ ಕಾರ್ಯಗಳನ್ನು ಮಾಡುವುದಿಲ್ಲ. ಯಾವ ಕಾರಣಕ್ಕೆ ಈ ಕಿವಿಗಳನ್ನು ಚುಚ್ಚಿದ್ರು ಅಂತಂದ್ರೆ ತಾವೆಲ್ಲ ತಿಳ್ಕೋಬೇಕು. ಕಿವಿ ನೋಡ್ರಿ ಯಾವ ಆಕೃತಿ ಒಳಗದ? ತಾಯಿಯ ಗರ್ಭದೊಳಗ ಮಗು ಹಿಂಗೆ ಇರ್ತದ, ತಲೆ ಕೆಳಗೆ ಮಾಡಿರ್ತದ. ಹೌದಿಲ್ರಿ? ಇದು ತಾಯಿಯ ಗರ್ಭದೊಳಗೆ ಮಗು ತಲೆ ಕೆಳಗೆ ಮಾಡಿರ್ತದ. ಜನನ ಆದ ಮೇಲೆ ಆ ಕಿವಿಯನ್ನು ಚುಚ್ಚುವುದರಿಂದ ಮಕ್ಕಳ ಜ್ಞಾಪಕದ ಶಕ್ತಿ ಜಾಸ್ತಿ ಆಕತಿ ಅನ್ನುವಂಥ ಪರಿಕಲ್ಪನೆ, ಅದು ಕೇವಲ ನಮ್ಮ ಭಾರತ ದೇಶದೊಳಗೆ ಮಾತ್ರ ಈ ಪರಿಕಲ್ಪನೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಕಿವಿಗಳನ್ನ ಹೆಣ್ಮಕ್ಳಿಗೂ ಚುಚ್ಚಿದ್ರು, ಗಂಡು ಮಕ್ಕಳಿಗೂ ಚುಚ್ಚಿದ್ರು. ಇನ್ನು ವಿಶೇಷವಾಗಿ ಹೆಣ್ಮಕ್ಳಿಗೆ ಮತ್ತೆ ಮುಂದೆ ವರದಂಗ ಇಲ್ಲಿ ತಾಲೂಕ, ಇಲ್ಲಿ ಜಿಲ್ಲಾ, ಮತ್ತೆ ಮುಂದೆ ಕಂಟಿನ್ಯೂ ಆಕ್ಕವ್ರಿ. ಹಂಗಲ್ರಿ ಇಲ್ಲಿ ಮ್ಯಾಗ ಅದನ್ನು ಸುಮ್ಮನೆ ಮಾಡಿಲ್ರಿ ಅವರು. ತಾಯಿ ಸಂತಾನಕ್ಕೆ ಅಹರಳು ಅನ್ನುವ ಕಾರಣಕ್ಕೋಸ್ಕರವಾಗಿ ಇದು ನಮ್ಮ ದೇಹದ ನಡುಭಾಗ ಅಂತ ಕರ್ಕೊಂಡು ಬರ್ತದೆ. ಅದಕ್ಕೆ ಮೇಲ್ಗಡೆ ಚುಚ್ತಾರ. ಇಲ್ಲಿ ಚುಚ್ಚುವುದರಿಂದ ಜ್ಞಾಪಕದ ಶಕ್ತಿ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಏಕಕಾಲಕ್ಕೆ ಕಿವಿ ಚುಚ್ಚುವಂಥ ಪರಂಪರೆ. ಅದರಲ್ಲಿ ಕಿವಿ ಚುಚ್ಚಬೇಕಾಗಿತ್ತು ಅಂತಂದ್ರೆ ಮತ್ತೆ ಮಣಿ ಗುರುಗಳಿಗೆ ಫೋನ್ ಹಚ್ಚಿ ಪಂಚಾಂಗ ತೆಗಿಸಿ ಒಂದು ದಿನವನ್ನು ನೋಡಿ ಒಳ್ಳೆ ಶುಭಗಳಿಗೆ ಒಳಗೆ ಕಿವಿ ಚುಚ್ಚುವಂಥ ಪರಂಪರೆಯನ್ನು ಮಾಡ್ಕೊಂಡು ಬರ್ತಾರೆ. ಇದು ಕೂಡ ಒಂದು ಸಂಸ್ಕಾರ. ನೀನು ಹೇಳಿದ್ನಲ್ಲ, ತಾಯಿಯ ಗರ್ಭದಿಂದ ಭೂಗರ್ಭ ಸೇರುವವರೆಗೆ ಒಟ್ಟು 16 ಸಂಸ್ಕಾರಗಳಾಗ್ತಾವೆ. 16 ಸಂಸ್ಕಾರಗಳಲ್ಲಿ ಗರ್ಭ ಸಂಸ್ಕಾರ, 2ನೇದ್ದು ಜನನ ಆದ್ಮೇಲೆ ಲಿಂಗ ಕಟ್ಟೋದು, 3ನೇದ್ದು ನಾಮಕರಣ ಸಂಸ್ಕಾರ, 4ನೇದ್ದು ಕಿವಿ ಚುಚ್ಚೋದು, 5ನೇದ್ದು ಈ ಕೇಶಮುಂಡನ ಅಂತ ಮಾಡ್ತಾರೆ ನೋಡ್ರಿ, ಜಡಿ ತೆಗೆಸೋದು ಮಾಡಂಗಲ್ಲ, 5ನೇ ಸಂಸ್ಕಾರ. 6ನೇ ಸಂಸ್ಕಾರ ಯಾವುದು ಅಂತಂದ್ರೆ ಅನ್ನಪ್ರಾಶಾನ ಅಂತ ಮಾಡ್ತಾರೆ ನೋಡ್ರಿ. ಮೊದಲನೇ ತುತ್ತನ್ನ 2 ವರ್ಷ ಆದ ಮೇಲೆ ಆ ಮಗುವಿಗೆ ತಿನ್ನಿಸ್ಬೇಕಾಗಿತ್ತು ಅಂತಂದ್ರೆ ಬೆಳ್ಳಿ ಬಟ್ಟಲದೊಳಗೆ ಅನ್ನ ತುಪ್ಪ ಹಾಕ್ತಾರ. ಅನ್ನ ತುಪ್ಪ ಹಾಕಿ ಅದು ಒಳ್ಳೆಯ ದಿವಸವನ್ನು ನೋಡಿನೇ ಆ ಮಗುವಿಗೆ ತಿನ್ನಿಸುವಂಥ ಸಂಸ್ಕಾರವನ್ನ ಅನ್ನಪ್ರಾಶಾನ ಅಂತ 6ನೇ ಸಂಸ್ಕಾರವನ್ನು ಮಾಡ್ಕೊಂಡು ಬರ್ತಾರೆ. ಇನ್ನು 7ನೇ ಸಂಸ್ಕಾರ ಯಾವುದು ಅಂತಂದ್ರೆ ಮಗು 3 ವರ್ಷಕ್ಕಾದ್ಮೇಲೆ ಅಂಬೆಗಾಲು ಇಟ್ಕೋತ ವರ್ಷಲಾ ದಾಟಿತು ಅಂತಂದ್ರೆ ಅಲ್ಲಿ ಕಾಯಿ ಹೊಡಿತಾರೆ ನೋಡ್ರಿ. ಯಾಕೆ ಹೊಡೆದ್ರಿ ಇವ? ಅದ ಹಿಂದೆ ಹೊಡ್ಕೋತ ಬಂದಾರಪ್ಪ, ನಾವು ಹೊಡ್ಕೋತನ ಹೊಂಟಿವಿ. ಹಂಗ ಏನ್ ಕೇಳ್ತಾರೆ ಕೇಳ್ರಿ, ಇದಕ್ಕೆ ಬಂದು ನಿಂದ್ರಿಸ್ತಾರೆ ಅವರು. ಯಾವುದನ್ನು ಸುಮ್ಮನೆ ಮಾಡಿಲ್ಲ. ಯಾವ ಕಾರಣಕ್ಕೆ ಆ ಕಾಯಿಯನ್ನು ಹೊಡೆಯುವಂತ ಪದ್ಧತಿ ಮಾಡಿದ್ರೆ ನಮ್ಮ ಹಿರಿಯರು ಅಂತಂದ್ರೆ ವರ್ಷಲಾ ದಾಟಿದ ಮೇಲೆ ಆ ಮಗುವಿಗೆ ಮಣಿದೇವರ ಹೆಸರಲ್ಲಿ ಕಾಯಿ ಹೊಡಿತಾರೆ. ಇನ್ನು ಮೇಲೆ ಸಮಾಜದೊಳಗೆ ಹೊರಗಡೆ ಹೋಗ್ತದ ಮಗು, 4 ಮಂದಿ ಬಾಯಿ ಒಳಗೆ ಉಳಿಯುವಂತ ಕಾರ್ಯಗಳನ್ನು ಮಾಡಬೇಕು.
ಮನಿಗೆ ಹೆಸರು ತರಬೇಕು, ತಂದೆ ತಾಯಿಗಳಿಗೆ ಹೆಸರು ತರಬೇಕು, ವರ್ಷಲಾದಾಟಿ ಅಡ್ಡಾಡುವಂಗ ನನ್ನ ಮಗಳು ಆದ್ಲನ್ನುವ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಕಾಯಿ ಹುಡ್ಕೊಂಡು ಬರ್ತಾರೆ. ಅಲ್ಲಿ ಜನಪದ ಗರ್ತಿ ಹೇಳ್ತಾಳ, ಮಂದಿಯ ಒಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ, ಮಂದಿಯ ಒಳಗ ಚಂದಾಗಿ ಇರಬೇಕ ನಂದಿಯ ಶಿವನ ದಯದಿಂದ, ಹೋಗುವಾಗ ಮಂದಿಯ ಬಾಯಾಗಿರ್ಬೇಕು, ಹೋಗುವಾಗ ಮಂದಿಯ ಬಾಯಾಗಿರ್ಬೇಕು. ಮತ್ತು ಬಾಯಾಗಿರ್ಬೇಕು ಅಂತ ಮತ್ತೆ ವ್ಯತ್ಯಾಸ ಅದ್ರ. ಅಲ್ಲಿ ಬಾಯಾಗ 32 ನಾಲಿಗೆ ಅದಾವ, ಒಂದ ಹಲ್ಲು ಐತಿ, ಅದಕ್ಕೂ ಹೋಗ್ತಾರ ನೋಡ್ರಿ ನಮ್ಮ ಮಂದಿ. ಎಷ್ಟು ಎಚ್ಚರ ಕೂತೀನಿ ಅಂತ ನಾನು ನೋಡಕೈತಿ ನಿಮ್ಮನ್ನ. 32 ನಾಲಿಗೆ ಒಂದ ಹಲ್ಲ ಯಾವ 32 ಹಲ್ಲು ಒಂದ ನಾಲಿಗೆ, ಅವೆರಡು ಜಗಾಡಕತ್ತಾವ. ಏನಂತ ನೋಡ, ನಾವು 32 ಮಂದಿ ಇದೀವಿ, ಹುಷಾರಾಗಿರ. ಯಾರಿಗಿಗೆ ನಾಲಿಗೆ ಹೇಳಕತ್ತಾವ, ನಿನಗೆ ಎಲಬಿಲ್ಲ ಪಲಬಿಲ್ಲ, ಮ್ಯಾಗಿನ 2 ಹಲ್ಲ ಕೆಳಗಿನ 2 ಹಲ್ಲ, ಎರಡು ಕೂಡಿ ನಟ್ಟು ನೋಡು ಸಂಧ್ಯಾಗಿ ಸಿಕ್ಕೊಂಡು ಕತ್ತರಿಸಿ ಹೊರಗೆ ಬೀಳ್ತಿ, ಹುಷಾರಾಗಿರ ಅಂತ ನಾಲಿಗೆ ಹೇಳಕತ್ವ. ಅವಾಗ ಅದು ನಾಲಿಗೆ ಏನಾಕೈತದು, ಹೌದಪ್ಪ ನನಗ ಎಲುಬಿಲ್ಲ ಪಲಬಿಲ್ಲ, ನೀವು 32 ಮಂದಿ ಇದ್ರೂ ಇರಬಹುದು, ಎದುರಿಗಿದ್ದವಂಗ ಅಣಬಾರ್ದು ಅಂದ್ ಬಿಟ್ನಿ ಅಂದ್ರೆ 32 ಮಂದಿ ಹೊರಗ. ಹೌದಿಲ್ರಿ? ಮಂದಿಯ ಬಾಯಾಗಿರಬೇಕು. ಬಾಯಾಗಿರ್ಬೇಕಂದ್ರೆ ಹಲ್ಲಾಗಿರುವುದಲ್ಲ, ನಾಲಿಗೆ ಮ್ಯಾಗಿರುವುದು. ಯಾರು ಚಲೋ ಚಲೋ ಕಾರ್ಯಗಳನ್ನ ಮಾಡ್ತಿರ್ತಾರ ಅವರೆಲ್ಲರೂ ನಾಲಿಗೆ ಮೇಲೆ ಇದ್ದಂಗಂತ. ಯಾರು ಕೆಟ್ಟ ಕೆಟ್ಟ ಕಾರ್ಯಗಳನ್ನ ಮಾಡ್ತಿರ್ತಾರಲ್ಲ ಅವರೆಲ್ಲರೂ ಹಲ್ಲಾಗಿದ್ದಂಗಂತ ಅಂತಿರ್ತಾರ. ನೋಡ್ರಿ, ಇದ್ರ ಕಾಲಾಗ ಸಾಕಾಗಿ ಹೋಗೈತಿ. ಅದು ಹೆಂಗ ಹಲ್ಲು ಕಟ್ರಿಸಿ ಮಾತಾಡ್ತಿರ್ತಾರ ನೋಡ್ಬೇಕಾರ, ಅವ್ರು ಹಲ್ಲು ಕಟ್ರಿಸಿ ಮಾತಾಡ್ತಿರ್ತಾರ. ಹಂಗ ಜೀವನ ಆಗಬಾರ್ದು, ನಾಲಿಗೆ ಒಳಗೆ ಉಳಿಯುವಂಗ ಕಾರ್ಯ ಆಗಬೇಕನ್ನುವ ಕಾರಣಕ್ಕ ಇವೆಲ್ಲ ಸಂಸ್ಕಾರಗಳನ್ನ ಇಲ್ಲಿ ಹೊಸಲಾದಾಟಿ ಮಗು ಹೊರಗಡೆ ಬಂದ ಮೇಲೆ ಅಲ್ಲಿ ಕಾಯಿ ಹೊಡಿತಾರೆ. ಇದು 7ನೇ ಸಂಸ್ಕಾರ ಅನಿಸ್ಕೊಳ್ತದೆ. 8ನೇ ಸಂಸ್ಕಾರ ಯಾವುದು ಅಂತಂದ್ರೆ ಉಪನಯನ ಸಂಸ್ಕಾರ ಅಂತ ಬ್ರಾಹ್ಮಣ ಧರ್ಮದೊಳಗೆ. ನಮ್ಮ ಸಂಸ್ಕಾರ ಲಿಂಗ ಕಟ್ಟುವುದು ಅಂತ ಮಾಡ್ತಾರೆ. ಗಂಡು ಮಕ್ಕಳಿಗೆ 8ನೇ ವಯಸ್ಸಿಗೆ ಲಿಂಗ ಕಟ್ಟಿಸ್ಬೇಕು, ಹೆಣ್ಣು ಮಕ್ಕಳಿಗೂ ಸಹಿತ 8ನೇ ವಯಸ್ಸಿಗೆ ಲಿಂಗ ಕಟ್ಟಿಸ್ತಾರೆ. ನಿಮಗೆಲ್ಲ ಗೊತ್ತದ, ಬಸವಣ್ಣನಿಗೆ ಶೈವ ಧರ್ಮದ ಪ್ರಕಾರ ಉಪನಯನ ಅಂತ ಕೇಶಮುಂಡನವನ್ನ ಮಾಡಾಕ ಬಂದ್ರೆ ಬಸವಣ್ಣ ಕೇಳ್ತಾನ, ಯಾರಿಗೆ? ಮನ್ಯಾಗ ಅಪ್ಪ ಅಮ್ಮ ಕೇಳ್ತಾನ, ಅಲ್ಲ ಇದ್ಯಾಕೆ ಉಪನಯನ ಸಂಸ್ಕಾರ ನನಗ್ಯಾಕೆ ಮಾಡಾಕ್ ಬಂದಿರಿ ಅಂತ ಕೇಳಿದ. ಅವಾಗ ಅವ್ರಂತಾರ, ಇಲ್ಲಪ್ಪ ಯಾರು ವಯಸ್ಸಿಗೆ ಬರ್ತಾರಲ್ಲ ಅವ್ರಿಗೆಲ್ಲ ಇದನ್ನ ಮಾಡಬೇಕು, ಯಾರು ದೊಡ್ಡವರು ಆಗ್ತಾರಲ್ಲ ಅವ್ರಿಗೆ ಕೇಶಮುಂಡನ ಮಾಡಬೇಕು, ಕೊರಳಾಗ ಜನಿವಾರ ಹಾಕಬೇಕು ಅಂತ ತಿಳ್ಕೊಂಡು ಹೇಳಿದ್ದಕ್ಕೆ ಬಸವಣ್ಣ ಕೇಳ್ತಾನ, ಹೌದು ನನಗಿಂತ ನನ್ನ ಅಕ್ಕಳಾಗಿರ್ತಕ್ಕಂಥ ನಾಗಲಾಂಬಿಕೆ ಅಕ್ಕ ನನಗಿಂತಲೂ ಕುರಿತು ದೊಡ್ಡವಳದಾಳ, ಅಕ್ಕಿಗೆ ಮತ್ತೆ ಕೇಶಮುಂಡನ ಮಾಡಿರೇನು ಅಂತ ಕೇಳಿದ. ಅವಾಗ ಕೇಳಿದ್ದಕ್ಕ ಮನಿ ಒಳಗಂತಾರ, ಎಲ್ಲೋ ಹುಚ್ಚ, ಇದು ಹೆಣ್ಣು ಮಕ್ಕಳಿಗೆ ಮಾಡುವಂಥದ್ದಲ್ಲ, ಇದು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ನಮ್ಮ ಧರ್ಮದೊಳಗೆ ಮಾಡಾಕಕ್ಕದ, ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಇಲ್ಲ ಅಂತ ತಿಳ್ಕೊಂಡು ಕೇಳಿದಾಗ ಬಸವಣ್ಣ ವಿಚಾರ ಮಾಡಿದ, ಹೆಣ್ಣಿಗೊಂದು ಧರ್ಮ ಗಂಡಿಗೊಂದು ಧರ್ಮ ನಿಮ್ಮ ಧರ್ಮದೊಳಗೆ ಐತಿ ಅಂತಂದ ಮೇಲೆ ನಿಮ್ಮ ಧರ್ಮನ ನನಗೆ ಬೇಡ ಅಂತ ತಿಳ್ಕೊಂಡು ಕಟ್ಟಿರುವಂತ ಉಪನಯನ ಆ ಜನಿವಾರವನ್ನು ಬಿಸಾಟಿ ಕೂಡಲ ಸಂಗಮಕ್ಕೆ ಹೋಗಿ ಜಾತವೇದ ಮುನಿಗಳಿಂದ ಲಿಂಗ ದೀಕ್ಷೆ ಪಡ್ಕೊಂಡ ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥ ವಿಚಾರ. ಅವಾಗಿನಿಂದ ನಮ್ಮ ಲಿಂಗವಂತ ಧರ್ಮವನ್ನ ಪ್ರಚಾರ ಮಾಡುವಂತ ಕಾರ್ಯ ಅಪ್ಪ ಬಸವಣ್ಣವರು ಮಾಡ್ಕೊಂಡು ಬರ್ತಾರೆ. ಬಹಳ ಮಂದಿ ವಿಚಾರ ಮಾಡ್ತಿರ್ತಾರೆ ತಾಯಂದಿರು. ಯಾವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅಂತ ತಿಳ್ಕೊಂಡು ಒಂದು ಕೋಡ್ ಬಿಲ್ ಅನ್ನು ಮಂಡನೆ ಮಾಡ್ತಾರೆ. ಯಾವಾಗ ಹಿಂದೂ ಕೋಡ್ ಬಿಲ್ ಅನ್ನು ತಿಳ್ಕೊಂಡು ರಚನೆ ಮಾಡಿರುವಂತ ಸಂದರ್ಭದೊಳಗೆ ಸಂವಿಧಾನದೊಳಗೆ ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ಸ್ವತಂತ್ರ ಇದ್ದಿದ್ದಿಲ್ಲ, ಕೇವಲ ಗಂಡು ಮಕ್ಕಳು ಮಾತ್ರ ವೋಟ್ ಹಾಕುವಂತ ಪವರ್ ಇತ್ತು, ಕೇವಲ ಗಂಡು ಮಕ್ಕಳು ಮಾತ್ರ ಸ್ವತಂತ್ರರು, ಹೆಣ್ಣು ಮಕ್ಕಳು ಸ್ವತಂತ್ರರಲ್ಲ. ಯಾವಾಗ ಗಂಡ ತೀರಿ ಹೋದ ಅಂತಂದ ಮೇಲೆ ಅದೇ ಸಂದರ್ಭದೊಳಗೆ ಹೆಣ್ಣು ಮಗಳು ಸಹಿತ ಸತಿ ಸಹಗಮನ ಪದ್ಧತಿಯನ್ನು ಮಾಡುವಂತ ಹಕ್ಕಿತ್ತು. ಅಂತ ಸಂದರ್ಭದೊಳಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅಂತ ತಿಳ್ಕೊಂಡು ಒಂದು ಆಕ್ಟ್ ಮಂಡನೆ ಮಾಡ್ತಾರೆ. ನೀವೆಲ್ಲ ಆಚರಣೆ ಮಾಡ್ತಿರಲ್ಲ, ಮಾರ್ಚ್ 8 ಏನವ ಇದನ್ನ ಬಾ ಚಂದ ಹೇಳ್ತಾರ ನಮ್ಮ ಮಗುಗಳು. ಮಾರ್ಚ್ 8 ಅಂದ ತಕ್ಷಣದೊಳಗೆ ಮಹಿಳಾ ದಿನಾಚರಣೆ ಅಂತ ತಾವೆಲ್ಲ ಆಚರಣೆಯನ್ನು ಮಾಡ್ತೀರಿ. ಮೊದಲ ಆಚರಣೆ ಇದ್ದಿದ್ದಿಲ್ಲ. ಯಾವಾಗ ಮಾರ್ಚ್ 8ನೇ ತಾರೀಕು ಅದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಯಾಕೆ ಆಚರಣೆ ಮಾಡಿದ್ರು ಅಂತಂದ್ರೆ ಅಲ್ಲಿಯೂ ಸಹಿತ ಇದೇ ವಿಚಾರವನ್ನು ಮಂಡನೆ ಮಾಡ್ತಾರೆ, ಹೆಣ್ಣು ಮಕ್ಕಳು ಸಹಿತ ಗಂಡು ಮಕ್ಕಳಷ್ಟೇ ಸಮಾನ ಹಕ್ಕನ್ನು ಉಳ್ಳವರು,
ಅವರೂ ಸಹಿತ ಹೋಟನ್ನು ಹಾಕುವಂತ ಪವರನ್ನು ಪಡೆದಿರ್ತಕ್ಕಂಥವ್ರು ಅಂತ ತಿಳ್ಕೊಂಡು ಅವಾಗಿನಿಂದ ಆಕ್ಟಿವ್ ಬಂದಿರತಕ್ಕಂಥದ್ದು ಅವತ್ತು ಮಾರ್ಚ್ 8ನೇ ತಾರೀಕಿನಿಂದ ಬಂದಿರತಕ್ಕಂಥದ್ದಕ್ಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಅವತ್ತಿನಿಂದ ಆಚರಣೆ ಮಾಡ್ಕೊಂಡು ಬರ್ತಾರೆ. ಇದು ಆಗಿದ್ದು ಕೇವಲ 19ನೇ ಶತಮಾನದೊಳಗೆ. ಪೂಜ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ಪೂಜ್ಯರನ್ನ ವೇದಿಕೆಗೆ ಸ್ವಾಗತ ಮಾಡಿಕೊಳ್ತಾ, ಇದನ್ನೆಲ್ಲ ಇತ್ತೀಚೆಗೆ ಬಂದಿರತಕ್ಕಂಥ ಈ ಪರಂಪರೆಗಳನ್ನ 12ನೇ ಶತಮಾನದೊಳಗೆ ಬಸವಣ್ಣವರು ಅವಾಗಲೇ ಗಂಡಿನಷ್ಟು ಹೆಣ್ಣು ಮಕ್ಕಳಿಗೂ ಸ್ವತಂತ್ರ ಅರ್ಹರು ಅನ್ನುವ ಕಾರಣಕ್ಕೆ ಅಪ್ಪ ಬಸವಣ್ಣನವರು, ಅಕ್ಕ ಮಹಾದೇವಿ, ಹೇಮರೆಡ್ಡಿ ಮಲ್ಲಮ್ಮ ಬಹಳಷ್ಟು ಹೆಣ್ಣು ಮಕ್ಕಳಿಗೆಲ್ಲರಿಗೂ ಸಹಿತ ಅನುಭವ ಮಂಟಪದೊಳಗೆ ಪ್ರವೇಶವನ್ನು ಮಾಡಿರ್ತಕ್ಕಂಥ ಪ್ರಸವವನ್ನು ನಾವೆಲ್ಲ ನೋಡ್ತೀವಿ. ಇವತ್ತು ತಾವೆಲ್ಲ ಉಡಿ ತುಂಬಿಕೊಳ್ಳುವಂಥ ಕಾರ್ಯ ಮಾಡಿದ್ರಿ. ಗುಡ್ಡಾಪುರ ದಾನಮ್ಮ ತಾಯಿ ಹೆಸರಿನಿಂದ ದಾನಮ್ಮ ತಾಯಿಯ ಪಾದಯಾತ್ರೆ ಸಮಿತಿ ಅಂತ ತಿಳ್ಕೊಂಡು ಹುಟ್ಟು ಹಾಕಿಕೊಳ್ಳುವುದ್ರ ಮುಖಾಂತರವಾಗಿ ಅಜ್ಜವ್ರು ಹೇಳಾಕತ್ತಿದ್ರು, 38 ವರ್ಷಕ್ಕೂ ಅಧಿಕವಾಗಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರಾಕತ್ತಾರ. ಅಜ್ಜರ ಸಹಸ್ರ ಸಂಖ್ಯೆ ಒಳಗೆ ಇವತ್ತಿನ ದಿವಸ ಉಡಿ ತುಂಬಿಕೊಳ್ಳುವಂಥ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡ್ಕೊಂಡು ಬಂದಿದ್ದೀರಿ. ಅದನ್ನು ನೋಡಬೇಕು, ನೋಡುವುದೇ ಒಂದು ಆನಂದ. ಇವತ್ತೆಲ್ಲ ಫೋಟೋ ಹೊಡ್ಕೊಂಡು ಹೋದ್ರೆ ಆ ಫೋಟೋ ನೋಡಿರ್ಬೇಕಾರೆ ನಾಳೆ ಪೇಪರ್ದೊಳಗೆ ಬರ್ತಾವ ತಮ್ಮ ಫೋಟೋಗಳು ಇರ್ತೇನೆಲ್ಲ ನಿಂತು ಒಂದು 300ಕ್ಕೂ ಹೆಚ್ಚು ಜನ ತಾಯಿಂದರು ಆ ಉಡಿ ತುಂಬುವಂಥ ಕಾರ್ಯಕ್ರಮದೊಳಗೆ ಸಂಘಟನೆಯೊಳಗೆ ತೊಡ್ಕೊಂಡಿದ್ರಲ್ಲ. ಇವೆಲ್ಲ ಯಾಕೆ ಮಾಡ್ಕೊಂಡು ಬಂದರು? ಇವೆಲ್ಲ ಪರಂಪರೆಗಳನ್ನ ಹೆಣ್ಣು ಮಕ್ಕಳಿಗೆ ಯಾಕೆ ಉಡಿ ತುಂಬುವಂಥ ಪದ್ಧತಿ ಮಾಡಿದ್ರು ಅಲ್ಲ ಬರ್ತದ. 3ನೇ ರತ್ನದ ಬಗ್ಗೆ ನಿಮಗೆಲ್ಲ ಹೇಳಾಕತ್ತಿದ್ದೆ. ಯಾವ್ದ್ರಿ? ಮೂಗುಣತ್ತು. ಮೂಗು ಚುಚ್ಚುವುದನ್ನು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಚುಚ್ಚಿದ್ರು, ಗಂಡು ಮಕ್ಕಳಿಗೆ ಚುಚ್ಚಲಿಲ್ಲ. ಯಾಕೆ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಮೂಗುಣತ್ತನ್ನು ಹಾಕೊಂಡು ಬಂದ್ರು ನಮ್ಮ ಹಿರಿಯರು ಅಂತಂದ್ರೆ, ಹೆಣ್ಣು ಮಕ್ಕಳ ಮನಸ್ಸು ಬಹಳ ಸೂಕ್ಷ್ಮ. ಎಷ್ಟು ಸೂಕ್ಷ್ಮ ಇರ್ತದ ಅಂತಂದ್ರೆ, ಸೂಕ್ಷ್ಮದ ಜೊತೆಗೆ ಮನಸ್ಸು ಕೂಡ ಬಹಳ ಚಂಚಲಾಕಿರ್ತದ. ಅದಕ್ಕೆ ಹೇಳ್ತಿರ್ತಾರೆ ನೋಡ್ರಿ ಹಿರಿಯರ, ಜಾರ್ಗೀರಿ ಜ್ವಾಕಿ ಅನ್ನಂಗಲ್ಲ. ಹೆಣ್ಣು ಮಕ್ಕಳ ಮನಸ್ಸು ಎಷ್ಟು ಸೂಕ್ಷ್ಮ ಇರ್ತದಂತಂದ್ರೆ, ಹೆಚ್ಚಾಗಿ ನಾವು ತತ್ವ ಪದಗಳನ್ನು ಕೇಳ್ತಿರ್ತೀವಿ, ಹೆಚ್ಚಾಗಿರುವಂತ ತತ್ವ ಪದಗಳು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಇರ್ತಾವ. ಅದರೊಳಗೆ ಇತ್ತೀಚಿನ